ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಡಿನ್ನರ್ ಪಾಲಿಟಿಕ್ಸ್ ಆರಂಭವಾಗಿದೆ. ಅದು ಕೂಡ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆರಂಭವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಡಿನ್ನರ್ ಮೀಟಿಂಗ್. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರು ಶಾಸಕರಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು. ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆಗೊಂಡಿತ್ತು. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಡಿನ್ನರ್ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್ ಏನ್ ನಡೀತು? ಡಿನ್ನರ್ ಪಾಲಿಟಿಕ್ಸ್ ಸರಿ ಹೊಸದಲ್ಲ, ಬಟ್ ಈ ಬಾರಿಯ ಡಿನ್ನರ್ ಮೀಟಿಂಗ್ ಅಲ್ಲಿ ಏನೆಲ್ಲ ಮಾತನಾಡಿದ್ರು, ಸತೀಶ್ ಜಾರಕಿಹೊಳಿ ಅವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಆ ವಿಚಾರಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಹೇಳಿದ್ರು, ಅದೇ ರೀತಿಯಾಗಿ ಎಚ್ ಸಿ ಮಹದೇವಪ್ಪನವರು ಏನು ಹೇಳಿದ್ರು, ಈ ವಿಚಾರಗಳು ಏನು ಇನ್ಸೈಡ್ ಏನು, ಯಾವ ಕಾರಣಕ್ಕಾಗಿ, ಯಾಕೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ಡಿನ್ನರ್ ಮೀಟಿಂಗ್ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ಅಂತ ಅಲ್ಲ. ರಾಜಕಾರಣಿಗಳು ಒಂದ್ ಕಡೆ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದಿಷ್ಟು ರಾಜಕಾರಣ ಇದ್ದೇ ಇರುತ್ತೆ. ಅದು ಕೂಡ ಒಂದೇ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಒಂದು ಕಡೆ ಸೇರ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಒಂದಿಷ್ಟು ರಾಜಕಾರಣ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಈ ಡಿನ್ನರ್ ಪಾಲಿಟಿಕ್ಸ್ ಈಗ ಆರಂಭವಾಗಿದೆ. ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರ ಬಣದಿಂದ ಗೇಮ್ ಸ್ಟ್ರಾಟರ್ಜಿ ಕೂಡ ಶುರುವಾಗಿದೆ. ಒಂದು ತಂತ್ರಗಾರಿಕೆ ಆರಂಭವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಮುದ್ದೆ ಕೋಳಿ ಸಾರು ಸವಿಯುತ್ತಲೇ ಪಾಲಿಟಿಕ್ಸ್ ಬಗ್ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಸಿಎಂ ಬಣದಿಂದ ಡಿನ್ನರ್ ನಲ್ಲಿ ರಾಜಕೀಯ ತಂತ್ರಗಾರಿಕೆ ನೋಡಿ. ಒಂದು ಕಡೆ ರಾಜ್ಯದಲ್ಲಿ ಒಂದಿಷ್ಟು ಚರ್ಚೆ ಆರಂಭವಾಗಿದೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಚಿವ ಸಂಪುಟ ಪುನರ್ರಚನೆ, ಇದರ ಜೊತೆಗೆ ಜಾತಿ ಗಣತಿ ವಿಚಾರ, ನಿನ್ನೆ ಒಂದು ಕ್ಯಾಬಿನೆಟ್ ಕೂಡ ನಡೆಯಿತು. ಇದೇ ವಿಚಾರ ಚರ್ಚೆಗೆ ಬಂದಿರುತ್ತೆ. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಕಂಪ್ಲೀಟ್ ಆಗಿ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರು ಕಂಪ್ಲೀಟ್ ಆಗಿ ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಒಂದು ಕಡೆ ಮೀಟಿಂಗ್ ಸೇರಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಪಾಲಿಟಿಕ್ಸ್ ನಡೆದಿರುತ್ತೆ. ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಚರ್ಚೆ ನಡೆದಿರುತ್ತೆ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದ್ರಂತೆ, ಸತೀಶ್ ಜಾರಕಿಹೊಳಿ ಅವರು ಇದ್ರಂತೆ, ಅದೇ ರೀತಿಯಾಗಿ ಎಚ್ ಸಿ ಮಹದೇವಪ್ಪನವರು ಇದ್ರು, ಸಿಎಂ ಸಿದ್ದರಾಮಯ್ಯವರು ಖುದ್ದಾಗಿ ಬಂದಿದ್ರು ಅಂತ ಹೇಳಿದ್ರೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ಬೋದು ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಮೀಟಿಂಗ್ ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ನಡೆದಿರುತ್ತೆ. ತಮ್ಮ ಬಣದ ನಾಯಕರಿಗೆ ಸ್ಥಾನವನ್ನ ನೀಡಲಿಕ್ಕೆ ಕಸರತ್ತನ್ನ ನಡೆಸ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಕುರಿತು ಕೂಡ ಚರ್ಚೆಯನ್ನ ನಡೆದಿರುತ್ತೆ. ಸಂಪುಟ ಸರ್ಚರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅಡ್ಡಗಾಲನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಕೂಡ ಚರ್ಚೆ ನಡೆದಿರುತ್ತೆ. ಯಾರಿಗೆ ಕೋಕ್ ಕೊಡಬೇಕು, ಯಾರನ್ನ ಇನ್ ಮಾಡ್ಕೋಬೇಕು, ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿ ಬಗ್ಗೆ ಕೂಡ ಚರ್ಚೆ ನಡೆಸಿರ್ತಾರೆ. ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಈ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿಯ ಮೀಟಿಂಗ್ ನಲ್ಲಿ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಇದೆ. ಅದರಲ್ಲೂ ಕೂಡ ಸರ್ಚರಿ ನಡೆಯುತ್ತೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಹೆಚ್ಚುವರಿ ಡಿಸಿಎಂ ಬಗ್ಗೆ ಮಾತುಕತೆ ನಡೀತಾ ಇದೆ. ಜಾತಿ ಗಣತಿ ಕ್ಯಾಬಿನೆಟ್ಗೆ ತರ್ತೀವಿ ಅಂತ ಸಿದ್ದರಾಮಯ್ಯ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳಿದೆ. ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಮುಸ್ಕಿನ ಗುದ್ದಾಟ ನಡೀತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ ಜೊತೆಗೆ ಸಿದ್ದರಾಮಯ್ಯನವರ ಬಣದ ನಡುವೆ. ಇದರ ನಡುವೆ ಈ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಡಿನ್ನರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಹೊಸದಲ್ಲ, ಬಟ್ ಈ ಬಾರಿಯ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ರಾತ್ರಿ ಏನೆಲ್ಲ ಚರ್ಚೆ ನಡೆದಿರಬಹುದು ಅಂತ ಹೇಳಿ. ಮಹೇಶ್, ರಾಜ್ಯ ರಾಜಕಾರಣದಲ್ಲಿ ನಿನ್ನೆ ನಡೆದಿರುವಂತಹ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಸಹಜವಾಗಿನೇ ಈ ಹಿಂದೆ ಅನೇಕ ರೀತಿಯ ಡಿನ್ನರ್ ಪಾಲಿಟಿಕ್ಸ್ ಗಳು ನಡೀತಾನೆ ಬಂದಿದೆ. ಅದರಲ್ಲೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಮತ್ತೆ ಕೆಎನ್ ರಾಜಣ್ಣ ಸೇರಿದಂತೆ ಆಗಾಗ ಪರಮೇಶ್ವರ್ ಅವರು ಸೇರಿದಂತೆ ಆಗಾಗ ಸಭೆ ಸೇರ್ತಾ ಇದ್ದಿದ್ದು ಸಹಜವಾಗಿತ್ತು. ಆದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ಒಂದು ಸಹಜವಾದಂತಹ ಒಂದು ಬೆಳವಣಿಗೆ ಏನಂತಂದ್ ಹೇಳಿದ್ರೆ, ಮತ್ತೆ ಕುತೂಹಲಕಾರಿ ಬೆಳವಣಿಗೆ ಏನಂತಂದ್ ಹೇಳಿದ್ರೆ, ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಆ ಒಂದು ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಎಂಟ್ರಿ ಆಗಿರುವಂತದ್ದು ಒಂದಷ್ಟು ಕುತೂಹಲಕ್ಕೆ ಹೆಚ್ಚು ಮಾಡಿರುವಂತದ್ದು. ಮತ್ತೆ ಅನೇಕ ರೀತಿಯ ಚರ್ಚೆಗಳಿಗೂ ಕೂಡ ನಿನ್ನೆ ಮೀಟಿಂಗು ಕೂಡ ನಾಂದಿ ಆಡ್ತಾ ಇರುವಂತದ್ದು. ಯಾಕೆಂತಂದ್ ಹೇಳಿದ್ರೆ ಈಗಾಗ್ಲೇನೆ ಪಕ್ಷದ ವೇದಿಕೆಗಳು
ಪಕ್ಷದ ವೇದಿಕೆಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಆಗಿರ್ಬೋದು, ಅದೇ ರೀತಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ವಿಚಾರ, ಮತ್ತೊಂದು ಕಡೆಗೆ ಯಾರನ್ನ ಸಚಿವ ಸಂಪುಟದ ಒಳಗಡೆ ತೆಗೆದುಕೊಳ್ಬೇಕು, ಯಾರನ್ನ ತೆಗೆದುಕೊಳ್ಬಾರ್ದು, ಮತ್ತೆ ಹೆಚ್ಚುವರಿ ಡಿಸಿ ಹುದ್ದೆಗಳ ಚರ್ಚೆ ವಿಚಾರಕ್ಕೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಮತ್ತೆ ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಗಳ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ತಮ್ಮ ಬಣದಲ್ಲಿ ಯಾವ ಶಕ್ತಿ ಪ್ರದರ್ಶನವನ್ನ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಯಾವೆಲ್ಲ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋಂತ ಒಂದಷ್ಟು ವಿಚಾರಗಳು ಚರ್ಚೆ ನಿನ್ನೆ ಸಭೆಯಲ್ಲಿ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುತ್ತದೆ. ಅದರ ಜೊತೆಗೆ ಇದು ಕೇವಲ ರಾಜಕೀಯದ ಲೆಕ್ಕಾಚಾರಗಳ ತಂತ್ರಗಾರಿಕೆಯ ಭಾಗವಾದಂತಹ ಸಭೆನೋ ಅಥವಾ ಮತ್ತೊಂದು ಕಡೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡುವಂತ ಒಂದಷ್ಟು ಜಲಕ್ನ ಮೀಟಿಂಗು ಅನ್ನುವಂತ ಒಂದಷ್ಟು ಚರ್ಚೆಗಳಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಬೆಳಗಾವಿ ರಾಜಕಾರಣದಲ್ಲಿ ಎಂಟ್ರಿ ಆದ್ರು ಅನ್ನುವಂತ ಒಂದು ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದಷ್ಟು ಬೇಸರ ಇತ್ತು. ಆ ಬೇಸರವನ್ನು ಕೂಡ ಅವರ ಆಪ್ತ ವಲಯದಲ್ಲೂ ಕೂಡ ಹೊರ ಹಾಕಿದ್ರು ಸತೀಶ್ ಜಾರಕಿಹೊಳಿ ಅವರು. ಮತ್ತೆ ಹಿಂದೆನೂ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಆದ ನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯ ಡಿನ್ನರ್ ಪಾಲಿಟಿಕ್ಸ್ ಗಳು ಸಾಕಷ್ಟು ನಡೆದಿತ್ತು. ಸತೀಶ್ ಜಾರಕಿಹೊಳಿ ಅವರೇ ಅದನ್ನ ಮಾಡಿದ್ರು ಅನ್ನುವಂತ ಚರ್ಚೆಗಳು ಇದ್ದಾಗ್ಲೂ ಇತ್ತೀಚೆಗಷ್ಟೇ ಬೆಳಗಾವಿ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಶತಮಾನೋತ್ಸವ ಏನ್ ಕಾರ್ಯಕ್ರಮ ನಡೀತು, ಆ ಕಾರ್ಯಕ್ರಮದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ ಅನ್ನುವಂತ ಒಂದಷ್ಟು ಬೇಸರ ಜಾರಕಿಹೊಳಿ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಎಂಟ್ರಿ ಆಗ್ತಿದ್ದಂಗೆನೆ ರಾಜ್ಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿ ಅವರಿಗೆ ತಿರುಗೇಟು ಕೊಡುವಂತ ಒಂದಷ್ಟು ಸ್ಟ್ರಾಟಜಿ ಮಾಡಿದ್ರ ಅನ್ನೋಂತ ಚರ್ಚೆಯು ಕೂಡ ಈಗ ಇರುವಂತದ್ದು. ಮಹೇಶ್, ಹನುಮಂತು, ಮುಖ್ಯವಾಗಿ ಇದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಂದಿನ ಕ್ಯಾಬಿನೆಟ್ ನಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಸಭೆ ಸೇರಿರುವಂತಹ ಎಲ್ಲಾ ನಾಯಕರು ಕೂಡ ಜಾತಿ ಗಣತಿ ಪರವಾಗಿರುವಂತಹ ನಾಯಕರು. ಈ ವಿಚಾರ ಏನಾದರೂ ಚರ್ಚೆ ನಡೆಯುತ್ತಾ ಅಂತ ನಡೆದಿರಬಹುದಾ ಅಂತ? ಖಂಡಿತ ಆ ರೀತಿಯ ಚರ್ಚೆಗಳು ಇದ್ದೇ ಇರುತ್ತೆ ಮಹೇಶ್. ಯಾಕೆಂತಂದ ಹೇಳಿದ್ರೆ ಅಹಿಂದ ನಾಯಕರು ಸೇರಿ ಒಟ್ಟಾರೆಯಾಗಿ ಅಹಿಂದ ನಾಯಕರ ಅಭಿಪ್ರಾಯ ಏನಂತಂದ ಹೇಳಿದ್ರೆ ಜಾತಿ ಜನಗಣತಿಯನ್ನ ಜಾರಿ ಮಾಡ್ಲೇಬೇಕು. ಯಾಕೆಂತಂದ ಹೇಳಿದ್ರೆ ಅದರಿಂದ ಮುಂದಿನ ರಾಜಕೀಯ ಲೆಕ್ಕಾಚಾರಗಳು ಕೂಡ ಒಂದಷ್ಟು ಬದಲಾವಣೆಗಳ ಆಗ್ಬಹುದು ಅನ್ನುವಂತ ಚರ್ಚೆಗಳಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅದರ ಮಾಹಿತಿಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಸಂಪುಟದ ಸದಸ್ಯರಿಗೆ ಕೊಟ್ಟಿರುವಂತದ್ದು. ಮುಂದೆ ನಡೆಯುವಂತಹ ಸಚಿವ ಸಂಪುಟ ಏನಿದೆ ಆ ಒಂದು ಸಭೆಯಲ್ಲಿ ಕ್ಯಾಬಿನೆಟ್ಗೆ ಜಾತಿ ಜನಗಣತಿ ವರದಿಯನ್ನ ತಗೊಂಡು ಸುದೀರ್ಘ ಚರ್ಚೆ ಮಾಡಿ ನಿರ್ಧಾರ ಮಾಡುವಂತ ವಿಚಾರಕ್ಕೆ ಒಂದು ತೀರ್ಮಾನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರುವಂತವ್ರು. ಮತ್ತೆ ಸಹಜವಾಗಿ ಅದು ಇಂಪ್ಲಿಮೆಂಟ್ ಆದಂತ ಸಂದರ್ಭದಲ್ಲಿ ಎಲ್ಲರ ಬೆಂಬಲ ಪಡಿಬೇಕು, ಒಗ್ಗಟ್ಟಿನಿಂದ ಧ್ವನಿ ಎತ್ತಬೇಕು ಅನ್ನುವಂತ ಒಂದಷ್ಟು ಸ್ಟ್ರಾಟಜಿ ಮಾಡಿರ್ತಾರೆ. ಧನ್ಯವಾದ ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ.